ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಂಡೇ ವ್ಲಾಗನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಸಂಡೇ ಆದ್ದರಿಂದ ನಮ್ಮ ಮೇಸ್ಟ್ರು ಚಿಕನ್ ಕೂಡ ತಂದಿದ್ರು. ಬಾಯ್ಲರ್ ಚಿಕನನ್ನು ತೊಗೊಂಬಂದಿದ್ರು. ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಉಂಟು. ಇಲ್ಲಿ ನಾನು ಬಿರಿಯಾನಿ ಮಾಡಲಿಕ್ಕೆ ಬಾಸುಮತಿ ರೈಸ್ ತೆಗೆದುಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಒಂದು ರಾಶಿ ಪಾತ್ರೆ ಇತ್ತು, ಅದನ್ನೆಲ್ಲವನ್ನು ತೊಳೆದು ಚಿಕನನ್ನು ವಾಶ್ ಮಾಡಿ ಕೂಡ ಇಟ್ಕೊಂಡಿದ್ದೆ. ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿತ್ತು ಅಂತಂದರೆ ಈ ರೀತಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ನಮಗೆ ಆ ಅಟ್ಮಾಸ್ಫಿಯರು ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕೆಲವೊಂದಿಷ್ಟು ಮಸಾಲ ಅಂದರೆ ಪಲಾವ್ ಎಲೆ, ಏಲಕ್ಕಿ ಮತ್ತು ಚಕ್ಕೆ ಈ ಥರದ್ದೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಅನ್ನವನ್ನು ಒಂದು 60% ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಚಿಕನ್ಗೆ ಮ್ಯಾರಿನೇಷನ್ ಮಾಡ್ಕೊತಾ ಇದ್ದೀನಿ. ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಇದರೊಟ್ಟಿಗೆ ಮೊಸರನ್ನ ಕೂಡ ಆಮೇಲೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸಿಂಪಲಾಗಿ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ಮೀನ್ವೈಲ್ ರೈಸು ಸ್ವಲ್ಪ ಬೇಯ್ತಾ ಇದೆ. ಅನ್ನ ಉದುದ್ರಾಗಿ ಇದ್ದಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ಇವಾಗ ಮುಕ್ಕಾಲು ಭಾಗ ಅಕ್ಕಿ ಸ್ವಲ್ಪ ಅನ್ನವಾಗಿ ಬೆಂದಮೇಲೆ ಅದನ್ನು ನೀಟಾಗಿ ಬಸ್ತಿಟ್ಕೊಂಡಿದ್ದೀನಿ. ಈ ಕಡೆ ಹಸಿರು ಖಾರನ ರುಬ್ಕೊತಾ ಇದ್ದೀನಿ. ಅಂದರೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಪುದೀನ ಮತ್ತು ಹಸಿಮೆಣಸಿಕಾಯಿ ಈ 5 ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಈ ರೀತಿ ಗ್ರೀನ್ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಮ್ಮ ಮೇಸ್ಟ್ರು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿಕೊಡಿ ಅಂತ ಕೇಳಿದೆ. ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಸೊ ಅದೇ ಪಾತ್ರೆಯಲ್ಲೇ ಮಾಡೋಣ, ರೈಸ್ ಏನು ಮಾಡಿದೆ ಅದೇ ಪಾತ್ರೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಿರೋದುಂಟು. ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಇದಾದ ನಂತರ ಓಲ್ ಸ್ಪೈಸ್ ಏನಿರುತ್ತೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು ಈ ಥರದ್ದೆಲ್ಲ ಹಾಕ್ಕೊಂಡು, ಈ ಕಡೆ ಚಿಕನ್ಗೆ ಸ್ವಲ್ಪ ಮೊಸರನ್ನ ಲೇಟಾಗಿ ತೊಗೊಂಬಂದರು, ಅದನ್ನು ಸಹ ಹಾಕಿ ಒಂದು 10 ನಿಮಿಷ ನೆನೆದು ಬಿಡಲಿ ಅಂದ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಮೀನ್ವೈಲ್ ನಮ್ಮ ಮೇಸ್ಟ್ರು ಆ ಎಣ್ಣೆಗೆ ಏನು ರುಬ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟನ್ನು ಹಾಕ್ತಿದ್ದಾರೆ. ಹಾಕ್ಬಿಟ್ಟು ಸ್ವಲ್ಪ ತಿರುವಿ ಎಲ್ಪ್ ಕೂಡ ಮಾಡಿದ್ರು. ಈ ಕಡೆ ಸ್ವಲ್ಪ ಈರುಳ್ಳಿನ ರೋಸ್ಟ್ ಮಾಡಿಕೊಡಿ ಅಂತ ಹೇಳಿದೆ ಉದ್ದುದ್ದುಗೆ ಹೆಚ್ಚಿ. ಸೊ ಮೇಸ್ಟ್ರು ಎಣ್ಣೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನೀಟಾಗಿ ಹುರಿತಿದ್ದಾರೆ. ಸ್ವಲ್ಪ ಜಾಸ್ತಿನೇ ಹುರಿದ್ರು ಅಂತಲೇ ಹೇಳ್ಬೋದು. ನನಗೆ ಈರುಳ್ಳಿ ಎಲ್ಲ ಅಷ್ಟೊಂದು ಬ್ರೌನ್ ಆಗೋದೆಲ್ಲ ಇಷ್ಟ ಇಲ್ಲ, ಹಾಗೆ ಇರಬೇಕು ಅಂತ ಅವ್ರು ಜಾಸ್ತಿ ರೋಸ್ಟ್ ಮಾಡಿದ್ರು. ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಇವಾಗ ಸ್ವಲ್ಪ ಮಿಕ್ಸಪ್ ಮಾಡ್ಕೋತಾ ಇದ್ದೀವಿ. ಸೊ ಸ್ವಲ್ಪ ಅದು ಮಸಾಲೆ ಎಲ್ಲ ಬೆಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ ನಂತರ ಇದಕ್ಕೆ ಇವಾಗ ಚಿಕನನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ಕಡೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು, ಸ್ವಲ್ಪ ಬೇಗ ಬೇಯಲಿ ಅನ್ನುವಂಥ ರೀಸನ್ಗೆ ಏನು ಮ್ಯಾರಿನೇಷನ್ ಮಾಡ್ಕೊಂಡಿದ್ವಲ್ಲ ಆ ಚಿಕನನ್ನು ಈಗ ಗ್ರೀನ್ ಖಾರಕ್ಕೆ, ಬಿರಿಯಾನಿ ಮಸಾಲಕ್ಕೆ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಕ್ಕೆ ಇಟ್ಕೊಂಡೆ ನಾನು. ಸ್ವಲ್ಪ ನಮಗೆ ಟೈಮ್ ಅದು ನಿಧಾನವಾಗಿ ಕುಕ್ ಆದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೀಡಿಯಮ್ಗಿಂತನೂ ಲೋ ಫ್ಲೇಮ್ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದು ಲಿಡ್ಡು ಸ್ವಲ್ಪ ಏರೆಲ್ಲ ಅಷ್ಟು ಔಟ್ ಆಗೋದಿಲ್ಲ ಗಟ್ಟಿ ಇರೋದ್ರಿಂದ ಮುಚ್ಚಿಬಿಟ್ಟು ಬೇಯ್ಕೊಳ್ಳಿ ಅಂತ ಬಿಟ್ಟೆ. ಮೀನ್ವೈಲ್ ಸ್ವಲ್ಪ 1 kg ಚಿಕನ್ ಅಲ್ವಾ, ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪನೇ ತೆಗೆದುಕೊಂಡಿದ್ದೆ. ಇನ್ನು ಉಳಿದಿದ್ದೇನು ಚಿಕನ್ ಇತ್ತು ಅದಕ್ಕೆ ಸ್ವಲ್ಪ ಮ್ಯಾರಿನೇಷನ್ನು ಚಾಪ್ಸ್ ಥರ ಮಾಡ್ಕೊಂಬಿಡೋಣ ಮಿಕ್ಸೆಡಾಗಿ ಅಂದ್ಬಿಟ್ಟು ಈ ರೀತಿ ಮಾಡ್ತಿರೋದುಂಟು. ಈರುಳ್ಳಿ, ಟೊಮೆಟೊ ಮತ್ತು ಉಳಿದಿದ್ದಂತಹ ಏನು ಚಿಕನ್ನು ಒಂದು ಅರ್ಧ kg ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಈ ರೀತಿ ಚಿಕನ್ನು, ಇದಕ್ಕೆ ಮೊಸರು ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಇದನ್ನೆಲ್ಲವನ್ನು ಮೇಸ್ಟ್ರು ಹಾಕ್ತಿದ್ದಾರೆ. ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ, ಯಾಕಂತಂದರೆ ನಾನು ಕೈ ಆಲ್ರೆಡಿ ನಂದು ಅದು ಮಿಕ್ಸ್ ಮಾಡ್ಕೊಂಡಿರೋದು ಆಗಿತ್ತಲ್ಲ ಖಾರದ ಕೈ, ಹಾಗಾಗಿ ಮೇಸ್ಟ್ರೇ ಹಾಕ್ತಾಯಿದ್ದಾರೆ. ಧನಿಯಾ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಂಡ್ವಿ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಚಕ್ಕೆ ಮಸಾಲ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ರುಬ್ಕೊಂಡ್ವಿ. ಈರುಳ್ಳಿ ನೋಡಿ ಹೇಗೆ ಸೀಸ್ಬಿಟ್ಟಿದ್ದಾರೆ, ಸ್ವಲ್ಪ ಜಾಸ್ತಿನೇ ಸೀಸ್ಬಿಟ್ರು. ಈ ಕಡೆ ವಿಡಿಯೋ ಮಾಡ್ತಾ ಅಲ್ಲಿ ಜಾಸ್ತಿ ಸೀದೋಗಿದ್ದೆ ಗೊತ್ತಾಗಲಿಲ್ಲ ಇಬ್ರಿಗೂ. ಈ ಕಡೆ ಆ ಗ್ರೀನ್ ಪೇಸ್ಟನ್ನು ರೆಡಿ ಮಾಡಿಕೊಂಡು ಅದನ್ನು ಈ ಮ್ಯಾರಿನೇಷನ್ ಚಿಕನ್ಗೆ ಹಾಕ್ಕೊತಾ ಇದ್ದೀವಿ. ಇದನ್ನು ಕಲಸಿ 1 hour ಬಿಟ್ಬಿಟ್ಟು ತದನಂತರ ಕುಕ್ಕರ್ಗೆ ಅಥವಾ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕುಕ್ ಮಾಡಿದ್ರೆ ಆಯಿತು. ಅದನ್ನು ಕೂಡ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಕಲಸಿಟ್ಟೆ. ಇದನ್ನೇನು ನಾನು ಬೇಯಿಸೋದೇನು ಶೂಟು ಮಾಡಲಿಲ್ಲ, ಯಾಕಂದರೆ ನಾನು ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಈ ಕಡೆ ಏನದು ಚಿಕನ್ ಆಲ್ಮೋಸ್ಟ್ ಇವಾಗ ಬೆಂದಿದೆ ನೋಡಿ ಬಿರಿಯಾನಿದು. ಅದಕ್ಕೆ
ಏನು ಮುಕ್ಕಾಲು ಪಟ್ಟು ರೈಸನ್ನು ಬೇಯಿಸ್ಕೊಂಡಿದ್ನಲ್ಲ ಬಾಸುಮತಿ ರೈಸು ಅದನ್ನೆಲ್ಲವನ್ನು ಹಾಕಿ ಲೇಯರ್ ಥರ ಏನು ಮಾಡಲಿಲ್ಲ. ನಾನು ಓಲು ಮೇಲೆ ಹಾಕಿಬಿಟ್ಟೆ. ನಮ್ಮ ಮೇಷ್ಟ್ರು ಹೇಳ್ತಾಯಿದ್ರು ಲೇಯರ್ ಥರ ಹಾಕು ಅಂತ. ನಾನು ಇರಲಿ ಅಂದ್ಬಿಟ್ಟು ಒಂದೇ ಸಲ ಹಾಕ್ಬಿಟ್ಟು ಈರುಳ್ಳಿನೂ ಸಹ ಮೇಲೆ ಹಾಕಿ ಲಿಡ್ ಕವರ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದೆ. ತದನಂತರ ಫೈನಲಾಗಿ ನಾನು ಆ ಪಾತ್ರೆ ಒಳಗೇ ಮಿಕ್ಸಪ್ ಮಾಡಿಬಿಟ್ಟೆ. ನನಗೆ ಈ ಲೇಯರ್ ಬಿರಿಯಾನಿಗಿಂತ ಈ ರೀತಿ ಅಂದರೆ ಪ್ರತಿಯೊಂದು ಅನ್ನದ ಅಗುಳಿಗೂ ಸಹ ಅದು ಮಸಾಲ ಅಂಟಿರಬೇಕು, ಹಂಗಾದರೆ ನನಗೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಮಿಕ್ಸಪ್ಪನ್ನು ಮಾಡಿ ಫೈನಲಾಗಿ ಇಟ್ಟಿರೋದುಂಟು. ಈ ಕಡೆ ಇದಕ್ಕೆ ಗರಂ ಮಸಾಲ ಒಂದು ಬಾಕಿ ಇತ್ತು, ಅದನ್ನು ಸಹ ಹಾಕ್ಕೊಂಡು ಮ್ಯಾರಿನೇಷನ್ನ ರೆಡಿ ಮಾಡಿ ಸಂಜೆ ಅಡುಗೆಗೆ ಆಗುತ್ತೆ ಅಂದ್ಬಿಟ್ಟು ಇಟ್ಟೆ. ಅದು ಸಂಜೆ ಮೇಲೆ ಮಾಡಿಕೊಂಡೆ. ನೋಡಿ ಫೈನಲಾಗಿ ಬಿರಿಯಾನಿ ಈ ರೀತಿ ರೆಡಿಯಾಗಿದೆ. ರೀಸೆಂಟಾಗಿ ನಾನು ನಮ್ಮ ಹಾಸನದಲ್ಲಿ ಡಿಮಾರ್ಟ್ ಓಪನ್ ಆಗಿದೆ, ಅಲ್ಲಿಗೆ ಹೋಗಿದ್ದಂಥ ಟೈಮಲ್ಲಿ ಕಾಫಿ ಮಗ್ ತೊಗೊಂಬಂದೆ. ಈ ಕಡೆ ಲಾಸ್ಟ್ ಇದೆಯಲ್ಲ ಸ್ಕೈ ಬ್ಲೂ, ಅದು ಚೆನ್ನಾಗಿತ್ತು, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಕಾಫಿ ಮಗ್ಸ್ದು. ಫೈನಲಿ ಬಿರಿಯಾನಿ ಈ ರೀತಿ ಉಂಟು. ಹಾಗೆ ನಾನು ರೀಸೆಂಟಾಗಿ ಒಂದು ಹೊಸ ಮೈಕ್ ಕೂಡ ತೆಗೆದುಕೊಂಡೆ, ಹಾಲಿಲ್ಯಾಂಡ್ ಅವ್ರದ್ದು ಲಾರ್ಕ್ M2 ಅಂದ್ಬಿಟ್ಟು. ತುಂಬ ರಿವ್ಯೂಸನ್ನು ನೋಡಿ ಸಾಕಷ್ಟು ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ತಗೊಂಡಿದ್ದಾರೆ, ನನ್ನ ಫ್ರೆಂಡ್ಸು ಕೂಡ ತಗೊಂಡಿದ್ದಾರೆ. ಹಾಗೆ ನಮ್ಮ ರಿಲೇಟಿವಲ್ಲಿ ನಮ್ಮ ಸಾಗರ್ ಕೂಡ ತೆಗೆದುಕೊಂಡಿದ್ದಾನೆ. ಅವನ ಹತ್ರ ನೋಡಿದ್ದೆ ನಾನು ಆ್ಯಕ್ಚುಲಿ ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ಹಾಗಾಗಿ ಅದನ್ನೇ ತೆಗೆದುಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಆನ್ಲೈನಲ್ಲಿ ಆರ್ಡ್ರ್ ಹಾಕಿದ್ದೆ. ಸೊ ಹಾಗೆ ಒಂದು ಅನ್ಬಾಕ್ಸಿಂಗ್ ಕ್ಲಿಪ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಪ್ರೆಸೆಂಟು ನೀವೇನು ವಾಯ್ಸ್ ಓವರ್ ಕೇಳ್ತಿದ್ದೀರಾ ಈ ವಿಡಿಯೋದು, ಇದನ್ನು ಈ ಮೈಕನ್ನೇ ಯೂಸ್ ಮಾಡಿಕೊಂಡು ನಾನು ಮಾಡಿರ್ತಕ್ಕಂಥದ್ದು. ಈ ರೀತಿ ಒಂದು ಬಾಕ್ಸ್, ಚಾರ್ಜಿಂಗ್ ಬಾಕ್ಸ್ ಅದು, ಆ ಬಾಕ್ಸಲ್ಲಿ ಈ ರೀತಿ ಕೊಟ್ಟಿರ್ತಾರೆ. ಎರಡಿರುತ್ತೆ ಏನು ಮೈಕ್ಸು ಎರಡಿರುತ್ತೆ. ನಾವೇನಾದ್ರು ಇಂಟರ್ವ್ಯೂಸ್ ಎಲ್ಲ ಮಾಡೋದಾದರೆ ಯೂಸ್ ಮಾಡ್ಕೊಬೋದು. ರಿಸೀವರು ಪ್ಲಗ್ ಟೈಪಲ್ಲಿ ಇರುತ್ತೆ. ಈ ವೈರ್ ಬೇಕಿತ್ತು ನನಗೆ, 3.5 mm ಜಾಕ್ ಏನಿದೆ ಅದು ಕ್ಯಾಮ್ರಾಗೆಲ್ಲ ಯೂಸ್ ಆಗುತ್ತೆ, ನನಗೆ ಅದು ಬೇಕಿತ್ತು. ನಾನು ರೋಡ್ ಮೈಕ್ದು ಕಳ್ಕೊಂಬಿಟ್ಟಿದ್ದೆ. ಸೊ ಹಾಗಾಗಿ ತೆಗೆದುಕೊಳ್ಬೇಕಾಯಿತು. ಸೊ ಈ ರೀತಿ ನೋಡಿ, ಈ ರೀತಿ ಆ ಪುಟ್ಗೆ ಏನಿದೆಯಲ್ಲ ಮೈಕು, ಅದು ಮ್ಯಾಗ್ನೆಟಿಕ್ ಇರುತ್ತೆ. ನಾವು ನಮ್ಮ ಕಾಲರ್ಗೆ, ಶರ್ಟ್ಗೆ ಅಥವಾ ನಮ್ಮ ಬಟ್ಟೆಗೆ ಎಲ್ಲ ಕಡೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಮ್ಯಾಗ್ನೆಟ್ ಥರ ಇರುತ್ತೆ, ಅದನ್ನು ಅಂಟಿಸ್ಕೊಂಡು ಯೂಸ್ ಮಾಡ್ತಕ್ಕ. ಈ ಕಡೆ ಲಾಸ್ಟಲ್ಲಿರೋದು ಕ್ಯಾಮ್ರಾಗೆ ಯೂಸ್ ಮಾಡತಕ್ಕಂತಹ ರಿಸೀವರು. ಮತ್ತು ಮೊಬೈಲ್ಗೆ ನಾನು ಮುಂಚೆನೇ 2 ಕೆಳಗಡೆ ಅಲ್ಲಿ ಇಟ್ಟಿದ್ದೆ ನೋಡಿ, ಪ್ಲಗ್ಸ್ ಟೈಪಲ್ಲಿ, ಅದನ್ನು ಪಿನ್ ಮಾಡಿಕೊಂಡು ಸಹ ಯೂಸ್ ಮಾಡ್ಬೋದು. ಟೋಟಲಿ ತುಂಬಾ ಒಳ್ಳೆ ಮೈಕ್ ಅಂತಲೇ ಹೇಳ್ಬೋದು. ಇಷ್ಟು.